ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮೆದುರು ಇಂದು ದಿವ್ಯಾ ಅವರಿದ್ದಾರೆ. ಇವರು ಮೈಸೂರಿನ ಹತ್ತಿರದ ಚುಂಚನಹಳ್ಳಿಯವರು. BE MTech ನಂತರ ಕೆಲವು ಕಾಲ ಇಂಟೆಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು. ಅನಂತರ BGS ಸಂಸ್ಥೆಯಲ್ಲಿ ಅಡ್ಮಿಷನ್ ಮ್ಯಾನೇಜರ್ ಆಗಿ, ನಿಸರ್ಗ ಫೌಂಡೇಶನ್ನಲ್ಲಿ ಆಪರೇಷನ್ಸ್ ಮ್ಯಾನೇಜರ್ ಆಗಿ 5 ವರ್ಷ ಆದಿವಾಸಿಗಳ ಜೊತೆ ಕೆಲಸ ಮಾಡಿದರು. ಈಗ ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ಮೈಸೂರಿನ ಸೀನಿಯರ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಶಾಲಾ ಪೂರ್ವ ಶಿಕ್ಷಣಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಹಂತದ ಮಕ್ಕಳ ಜೊತೆ ಕೆಲಸ ಮಾಡುವ ಸಂತೋಷದ ಕುರಿತು, 3 ರಿಂದ 6 ವರ್ಷ ವಯಸ್ಸಿನ ಮಕ್ಕಳ ಶಿಕ್ಷಣವು ಅತ್ಯಂತ ಮುಖ್ಯವಾದದ್ದು ಎಂಬ ಬಗ್ಗೆ ಮಾತನಾಡಲಿದ್ದಾರೆ. ನಮಸ್ಕಾರ ದಿವ್ಯಾ ಅವರೇ. ನಮಸ್ತೆ ಸರ್. ಈ ಮಕ್ಕಳ ಜಾಗೃತಿ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು? ಮಕ್ಕಳ ಜಾಗೃತಿ ಸಂಸ್ಥೆ 2003ರಲ್ಲಿ ಪ್ರಾರಂಭ ಆಯಿತು ಸರ್. ಇದನ್ನು ಜಾಯ್ ಶ್ರೀನಿವಾಸನ್ ಅನ್ನೋರು ಸ್ಥಾಪಿಸಿದ್ರು. ಮೊದಲನೇದಾಗಿ ಅವರಿಗೆ ಏನಾಗಿತ್ತು ಅಂದರೆ, ಎಲ್ಲ ಮಕ್ಕಳಿಗೂ ಸಮಾನ ಅವಕಾಶ ಸಿಗಬೇಕು, ಮತ್ತು ಎಲ್ಲಿಂದ ಹುಟ್ಟಿದಾರೋ ಮಕ್ಕಳು ಅವ್ರಿಗೆ ಸಿಗುವಂಥ ಆಪರ್ಚುನಿಟಿಗಳಾಗಲಿ, ಅವಕಾಶಗಳಾಗಲಿ, ಅವ್ರು ಎಲ್ಲಿಂದ ಹುಟ್ಟು ಬಂದರು ಅನ್ನೋದು ಅದ್ರ ಲಿಮಿಟೇಷನ್ ಆಗಬಾರ್ದು. ಎಲ್ಲಿ ಹುಟ್ಟಿದ್ರೂ ಒಂದು ಸಾಧನೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಯಾವ ಜಾತಿಯಲ್ಲಿ ಹುಟ್ಟಿದ್ರು, ಯಾವ ಕುಗ್ರಾಮದಲ್ಲಿ ಹುಟ್ಟಿದ್ರು ಅವರಿಗೆ ಒಂದು ಅವಕಾಶಗಳು ಸಿಗ್ತಾ ಹೋಗಬೇಕು. ಹೌದು ಸರ್, ಅದೇನೇ ಮುಖ್ಯ ಉದ್ದೇಶ ಆಗಿದೆ. ನಿಮ್ಮ ಈ ಒಂದು ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ಯಾವೆಲ್ಲ ಯೋಜನೆಗಳಿದ್ದಾವೆ? ಸರ್, ನಮ್ಮ ಸಂಸ್ಥೆಯಲ್ಲಿ ವಿವಿಧ ವಯಸ್ಸಿನ ಮಕ್ಕಳ ಜೊತೆ ನಾವು ಕೆಲಸ ಮಾಡ್ತೀವಿ. 3 ರಿಂದ 6 ವಯಸ್ಸಿನ ಮಕ್ಕಳು. ಆ ಮಕ್ಕಳು ಅಂತಂದರೆ ನಮ್ಮ ಶಾಲಾ ಪೂರ್ವ ಶಿಕ್ಷಣ ECC ಅಂತ ಹೇಳ್ತೀವಿ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ. ಮತ್ತು ಇನ್ನೊಂದು 6 ರಿಂದ 14 ವಯಸ್ಸಿನ ಮಕ್ಕಳು. ಈ ಮಕ್ಕಳು ಬಂದು ನಾವು ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯವಾಗಿ ಅವರ ಕಲಿಕಾ ಕ್ರಮಗಳನ್ನು, ಅಂದರೆ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂಥ ಪಠ್ಯಕ್ರಮಗಳನ್ನು ಸೇರಿಸಿ ಅವರಿಗೆ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅವರಿಗೆ ಕಲಿಕಾ ಕೇಂದ್ರಗಳಲ್ಲಿ ನಾವು ಚಟುವಟಿಕೆಗಳನ್ನ ನೀಡ್ತಾ ಇದ್ದೀವಿ ಸರ್. ಮತ್ತು ಇನ್ನೊಂದು ಮಕ್ಕಳು ಬಂದು ಪಾಲನಾ ಕೇಂದ್ರಗಳು, ನೀವು ಕೇಳಿರ್ಬೋದು, CCA ಅಂತ, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಮಗು ಯಾವ್ಯಾವ ಬ್ಯಾಕ್ಗ್ರೌಂಡಿಂದ ಬಂದಿರುತ್ತೆ ಅಂತ ಗೊತ್ತಿರಲ್ಲ ನಮಗೆ. ಅಲ್ಲಿ ಎಲ್ಲಿ ನೊಂದು ಮತ್ತು ಏನೋ ಸಂಕಟದಲ್ಲಿ ಬಂದಿರುತ್ತೆ. ಆದರೆ ಒಂದು ಮಗುವಿನ ಕಲಿಕೆ ಅಲ್ಲಿ ಕುಂಠಿತಗೊಳ್ಬಾರ್ದು, ಅಲ್ಲೂ ಒಂದು ಸಮಾನ ಅವಕಾಶ ಸಿಗಬೇಕು, ಕಲಿಕೆಗೆ ಬೇಕಾದಂಥ ಅವಕಾಶ ಸಿಗಬೇಕು ಅನ್ನೋದನ್ನು ಪೋಷಣೆ ಮಾಡಲಿಕ್ಕೆ ಇಲ್ಲಿ CCI ಕೇಂದ್ರಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅನಾಥ ಮಕ್ಕಳು ಅಂತ ಅಲ್ಲ ಸರ್, ನಿಮ್ಗೆ ಗೊತ್ತಿರ್ಬೋದು, ಬಂದಿ ಆಗಿರ್ಬೋದು. ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವುದೋ ಸನ್ನಿವೇಶನ ಎದುರಿಸಿ ಬಂದಿರುತ್ತೆ ಮಗು, ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿರ್ತಾರಲ್ಲ ಸರ್, ಆ ಥರದ ಮಕ್ಕಳುಗಳಿರ್ತಾರೆ ಸರ್, ತುಂಬ ಮಕ್ಕಳು. ಆ ಥರಕ್ಕೆ ಅಂದರೆ ಶಾಲೆ, ಹೌದು, ಶಾಲೆಯಿಂದ ಅಂದರೆ ಶಿಕ್ಷಣ, ಅವ್ರಿಗೂ ಶಿಕ್ಷಣಕ್ಕೆ ಬೇಕಾದಂಥ, ಅಂದರೆ ಕಲಿಕೆ ಅವ್ರಿಗೂ ಸುಗಮವಾಗಿ ನಡೆಯೋದಕ್ಕೆ ಅಲ್ಲಿ ಭಯಮುಕ್ತ ವಾತಾವರಣನ ಕಲ್ಪಿಸುವಂಥದ್ದನ್ನು ನೀಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಬಂದು ಸಮುದಾಯದ ಜೊತೆ ಕೆಲಸ ಮಾಡ್ಬೋದು. ನಿಮಗೆ ಗೊತ್ತು, ನಮ್ಮಲ್ಲಿ ಸುಮಾರು ನಗರ ಪ್ರದೇಶ ಆದ್ರೂ ನಗರವಾಸಿಗಳೂ ಸ್ಲಮ್ಗಳಿರುತ್ತೆ, ಗ್ರಾಮೀಣ ಪ್ರದೇಶಗಳಿರ್ತವೆ, ಬೇರೆ ಬೇರೆ ಕಡೆಯಿಂದ ಬಂದವರು ಇರ್ತಾರೆ. ಈ ಸ್ಲಮ್ಗಳಲ್ಲಿ ಯುವಕರು ಮತ್ತು ಮಕ್ಕಳು, ಇವ್ರುಗಳಿಗೆ ನಾವು ಒಂದು ಶಿಕ್ಷಣನ ಹೇಗೆ ಅವ್ರನ್ನ ತಲುಪಬಹುದು, ಆ ಶಿಕ್ಷಣದಿಂದ ಅವ್ರನ್ನ ಮುಂದೆ ತರ್ಬೋದು, ಅವ್ರನ್ನ ಸರಿಯಾದ ದಾರಿಯಲ್ಲಿ ಹೇಗೆ ನಡೆಸ್ಬೋದು ಅನ್ನೋದಕ್ಕೋಸ್ಕರ ನಾವು ಆ ಮಕ್ಕಳಿಂದ ಹಿಡಿದು ಅವರು ವಯಸ್ಕರಾಗೋವರೆಗೂ, ಮತ್ತು ಅವರು ಒಂದು ಕಡೆ ಜಾಬ್ ಸೇರೋವರೆಗೂ, ಅಂದರೆ ಅವ್ರಿಗೆ ಜಾಬ್ ಬೇಕಾದಂಥ ಸ್ಕಿಲ್ಸ್ಗಳನ್ನ ಟ್ರೈನಿಂಗ್ ಮಾಡುವಂಥದ್ದು, ಮತ್ತು ಅವ್ರಿಗೆ ಬೇರೆ ಥರದ ರೀತಿಗಳಲ್ಲಿ ಟ್ರೈನಿಂಗ್ಗಳನ್ನ ನೋಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಅವರಿಗೆ ಆಹಾರ ಕೊಡೋದೂ ಉಂಟಾ? ಆಹಾರ ಇಲ್ಲ ಸರ್, ಬರೀ ಶಿಕ್ಷಣ. ಕೆಲವು ಕಡೆ ನಾವು ಒಂದು ಕೇರ್ ತಗೊಳ್ಳೋದಿರುತ್ತೆ. ಮತ್ತು ಸಮುದಾಯ, ಈಗ ನಾವೇನು ಅಂತೀವಿ, NGO ಬಂತು ಅಂದರೆ NGOನೇ ಹಾಕೊಂಡು ಮಾಡಬೇಕು ಅಂತನ್ನೋದೇನಿಲ್ಲ ಸರ್. ನಮ್ಮ ಸ್ಟೇಕ್ ಹೋಲ್ಡರ್ಸ್, ನಮ್ಮದು ಈಗ ಅಲ್ಲಿ ಇರುವಂಥ ಸಮುದಾಯ ಆಗಿರುತ್ತೆ, ಪೇರೆಂಟ್ಸ್ಗಳಾಗಿರ್ತಾರೆ, ಅವ್ರು ಇಷ್ಟಪಟ್ಟು ಅವ್ರು ಬಂದು ನಾವು ಸರಿ ಇದನ್ನು ನಮ್ಮದು ಕಾರ್ಯಕ್ರಮ ನಾವು ಮಾಡ್ಕೊಂಡು ಹೋಗೋಣ ಅಂದಾಗ ಒಟ್ಟಿಗೆ ಸೇರಿ ನಮ್ಮಲ್ಲಿ ಬಿರಿಯಾನಿ ಡೇ ಮಾಡೋದು ಇದೆ, ಮತ್ತು ಜೊತೆಗೆ ಯುಗಾದಿ ಮತ್ತು ರಂಜಾನ್ ಒಟ್ಟಿಗೆ ಸೇರಿ ಮಾಡೋದು ಇದೆ ಸರ್. ಒಬ್ಬರು ಹೋಳಿಗೆ ತರ್ತಾರೆ ಮನೆ ಕಡೆಯಿಂದ, ಇನ್ನೊಬ್ಬರು ಬಿರಿಯಾನಿ ತರ್ತಾರೆ, ಒಟ್ಟಿಗೆ ಕೂತು ತಿಂದಿದ್ದಿದೆ. ಈ ಥರದ್ದು ಮಾಡೋಂಥದ್ದು ಸರ್. ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸ್ತೀರಾ ಪಾಲಕರಿಗೆ? ಹೌದು ಸರ್. ಆಸಕ್ತರಾದಂಥ ಪೇರೆಂಟ್ಸಿಗೆ ಮಕ್ಕಳ ಶಿಕ್ಷಣವನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿ ಏನಾದ್ರು ತರಬೇತಿ ಕೊಡ್ತೀರಾ? ನಮ್ಮಲ್ಲಿ ಅದನ್ನು ಪೇರೆಂಟ್ಸ್ ಮೀಟಿಂಗ್ಗಳಂತ ಮಾಡ್ತೀವಿ ಸರ್, ಪೋಷಕರ ಸಭೆಗಳು. ಇದನ್ನು ನಾವು ಮಾಡಬೇಕಾದ್ರೆ ಅವರಿಗೆ ಇದ್ರ ಪ್ರಾಮುಖ್ಯತೆ ಏನು, ಮಕ್ಕಳಿಗೆ ಈ ಚಟುವಟಿಕೆಗಳನ್ನ ಮಾಡಿಸೋದ್ರಿಂದ ನೀವು ಹೇಗೆ ಅವ್ರನ್ನ ಸುಧಾರಿಸ್ಬೋದು ಅನ್ನೋದ್ರ ಬಗ್ಗೆ ಕುರಿತು ಮಾಹಿತಿ ನೀಡ್ತೀವಿ, ಮತ್ತು ಅದರ ರಿಲೇಟೆಡಾಗಿ ಚಟುವಟಿಕೆಗಳನ್ನ ಮಾಡಿಸ್ತೀವಿ ಸರ್. ಸೊ
ಸೊ ನಿಮ್ಮದು HD ಕೋಟೆಯಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿರುವಂಥ ಯೋಜನೆಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಬಗೆಗೆ ಒತ್ತು ಕೊಡ್ತಾ ಇದ್ದೀರಾ? ಹೌದು ಹೌದು ಸರ್. ಈ ಯೋಜನೆ ಅನುಷ್ಠಾನಕ್ಕೆ HD ಕೋಟೆನೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು? ಸರ್, ಇದರಲ್ಲಿ 2-3 ವಿಷಯಗಳಿವೆ. HD ಕೋಟೆ ಕರ್ನಾಟಕದಲ್ಲೇ ಒಂದು ಹಿಂದುಳಿದ ತಾಲೂಕು. ಮತ್ತು ನಮ್ಮ ಮಕ್ಕಳ ಜಾಗೃತಿ ಉದ್ದೇಶ ಏನು ಅಂತಂದರೆ ಎಲ್ಲರಿಗೂ ಸಮಾನ ಶಿಕ್ಷಣನ ನೀಡಬೇಕು ಅಂತ ಅನ್ನೋದು. ಇಲ್ಲಿ ಗ್ರಾಮೀಣ ಪ್ರದೇಶಗಳಿವೆ, ಆದಿವಾಸಿಗಳಿದ್ದಾರೆ, ಮತ್ತು ರೂರಲ್ ಏರಿಯಾ ಅಂದರೆ ಭೌಗೋಳಿಕವಾಗಿ ಸ್ವಲ್ಪ ತುಂಬ ಒಳಗಡೆ ಇರುವಂಥ ಏರಿಯಾಗಳು ಇವೆ. ಮತ್ತು ಇನ್ನು ಕೆಲವು ಕಡೆ ಆಡಿಗಳಲ್ಲಿ ಕೆಲವು ರೋಡೇ ಇರಲ್ಲ. ಈ ಥರದ ಮಕ್ಕಳನ್ನು ನಾವು ರೀಚ್ ಆಗಬೇಕು. ಈ ಮಕ್ಕಳಲ್ಲೂ ಕಲಿಕೆಗೆ ಒಂದು ಪ್ರತಿಭೆ ಇದೆ, ಅವ್ರಿಗೂ ಒಂದು ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯನ ಹೊರಗಡೆ ತರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಮಕ್ಕಳ ಜಾಗೃತಿ ಅಂತಂದರೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಅವರಿಗೆ ಗೊತ್ತು ಮಾಡಿಸುವಂಥದ್ದು. ಹೌದು, ನಾನು ಇದರಲ್ಲಿ ಮುಂದಿದ್ದೀನಿ, ನನಗೆ ಇದರಿಂದ ಸಂತೋಷ ಸಿಗುತ್ತೆ. ಸೊ ಆ ಮಕ್ಕಳಲ್ಲಿ ಆ ಜಾಗೃತಿಯನ್ನು ಮೂಡಿಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ? ಖಂಡಿತ. ಮತ್ತು ಇನ್ನೂ ಒಂದು ಅಂತಂದರೆ ನಮ್ಮ HD ಕೋಟೆ ಆರ್ಥಿಕವಾಗಿ ಹಿಂದುಳಿದ ತಾಲೂಕಾಗಿದೆ ಅಂತ ಒಂದು ಸಂಶೋಧನೆ ಹೇಳುತ್ತೆ. ಯಾವ ಪ್ರದೇಶದಲ್ಲಿ ಈ ಶಾಲಾ ಪೂರ್ವ ಶಿಕ್ಷಣಕ್ಕೆ ಜಾಸ್ತಿ ನಾವು ಒತ್ತು ನೀಡ್ತೀವೋ, ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀವೋ ಅಂಥ ಪ್ರದೇಶನ ಒಂದು ಲಾಂಗ್ ಟರ್ಮಲ್ಲಿ ಆರ್ಥಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ. ನಾವು ಹೇಳ್ತೀವಿ ಒಂದು ಮನೆಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟೋ ಹಾಗೆ ಒಂದು ಮಗುವಿನ ಮುಂದಿನ ಕಲಿಕೆಗೆ ಈ ಶಾಲಾ ಪೂರ್ವ ಶಿಕ್ಷಣ ಒಂದು ಬೇಸ್ಮೆಂಟ್ ಥರ ಸರ್, ಫೌಂಡೇಶನ್ ಥರ. ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ಎಂಥ ಬಿಲ್ಡಿಂಗ್ ಬೇಕಾದರೂ ಕಟ್ಬೋದು. ಅಂದರೆ ಇಲ್ಲಿ ಆ ಮಗುವಿಗೆ ಆತ್ಮವಿಶ್ವಾಸ ಮೂಡಬೇಕು. ಖಂಡಿತ ಸರ್. ಆ ಆತ್ಮವಿಶ್ವಾಸವನ್ನು ನೀವು ಮಕ್ಕಳಲ್ಲಿ ಅದರ ಸಾಮರ್ಥ್ಯ ಯಾವುದು ಅಂತ ಗುರುತಿಸ್ಬಿಟ್ಟು ಅದು ನಿನಗೆ ಆ ಸಾಮರ್ಥ್ಯ ಇದೆ ಅಂತ ತಿಳಿಸೋದ್ರ ಮೂಲಕ ಆತ್ಮವಿಶ್ವಾಸನ ಬೆಳೆಯೋ ಹಾಗೆ ಮಾಡ್ತೀರಾ. ಅದರಿಂದಾಗಿ ಮುಂದಿನ ಶಿಕ್ಷಣವನ್ನು ಅದು ಚೆನ್ನಾಗಿ ತಗೊಳ್ಳುತ್ತೆ. ಮೊದಲನೇದಾಗಿ ಆ ಮಗುಗೆ ಕಲಿಕೆ ಅನ್ನೋದು ಸಂತೋಷಕರವಾಗಿರಬೇಕು. ನಾವು ಮಕ್ಕಳನ್ನ ಫಸ್ಟ್ ಏನು ಮಾಡ್ತೀವಿ, ಕೆಲವು ಕಡೆ ಅಂಗನವಾಡಿಗಳಿಗೆ ಹೋಗೋದಿಲ್ಲ, 1ನೇ ಕ್ಲಾಸಿಗೆ ಡೈರೆಕ್ಟಾಗಿ ತೊಗೊಂಡೋಗಿ ಮಕ್ಕಳನ್ನ ಹೇಳ್ಕೊಂಡೋಗಿ ಸ್ಕೂಲಿಗೆ ಬಿಡ್ತೀವಿ. ಆಗ ಮಗು ಇಲ್ಲ ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ವಾಪಸ್ ಬರ್ತೀನಿ ಮನೆಗೆ ಅಂತ ಬಂದು ಮಕ್ಕಳು ಇವೆ. ಹಾಗಾಗಿ ನಮಗೆ ಮೊದಲಿಂದನೇ ಅಂಗನವಾಡಿನಲ್ಲಿ ಅವಾಗ ಬಂದವ್ರಿಗೆ ಫಸ್ಟ್ ದಿನವೇ ABCD ಬರೆಯೋದು, 1-2 ಬರೆಸೋದು, ಇದು ಮಾಡಿಸಿದ್ರೆ ಅವ್ರಿಗೆ ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಆಗುತ್ತೆ. ಕಲಿಕೆ ಅಂತಂದರೆ ಆಟದಲ್ಲೂ ಕಲಿಕೆ ಇದೆ ಸರ್, ಎಷ್ಟು ಆಟಗಳನ್ನ ಆಡಿಸ್ಬೋದು. ಈಗಲೂ ಕೂಡ 1ರಿಂದ 3ನೇ ಕ್ಲಾಸ್ ತನಕನೂ ನಾವು ಅವರಿಗೆ ಚಟುವಟಿಕೆಗಳನ್ನು ಮಾಡಿಸ್ಬೇಕು, ಓದೋದು ಬರೆಸೋದು ಮಾಡಿಸ್ಬಾರ್ದು ಅಂಥೇಳಿ ಹೊಸ ಶಿಕ್ಷಣ ನೀತಿ ಮುಂತಾದವೆಲ್ಲ ಹೇಳುತ್ತೆ ಅಂತ ಹೇಳ್ತಾರಲ್ಲ. ಹೌದು ಸರ್. ಇಲ್ಲಿ ನಾವು ನೋಡೋ ಹಾಗೆ ಈ ಪ್ರೀ ನರ್ಸರಿ ಆಮೇಲೆ LKG UKG ಅಲ್ಲೆಲ್ಲ ಬರ್ಸೋದಕ್ಕೇ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಏನಾದರೂ ಡ್ಯಾನ್ಸ್ ಮಾಡೋದೋ ಅಥವಾ ಅಭಿನಯ ಗೀತೆಗಳನ್ನು ಹೇಳ್ಕೊಡೋದೋ ಈ ಥರದ್ದನ್ನು ಮಾಡ್ತಾರೆ. ಅಂದರೆ ಆ ಮಕ್ಕಳು ಬಂದವ್ರ ಎದುರಿಗೆ ತನಗೇನು ಬರುತ್ತೆ ಅಂಥೇಳಿ ಶೋ ಮಾಡಬೇಕು, ಆ ತರಹದ್ದನ್ನು ನಾವು ಮಾಡ್ತೀವಿ. ಹೌದು ಸರ್. ಅದು ಸರಿನಾ ತಪ್ಪಾ? ಸರ್, ಒಂದು ಅಭಿನಯ ಗೀತೆ ಅಂತ ಹೇಳಿದ್ರಿ. ಅಭಿನಯ ಗೀತೆ ಅಂತಂದರೆ ಮಗು ಒಂದು ಭಾಷೆನ ಕಲಿತಾ ಇದೆ, ನೀವು ಹೇಳ್ತಾ ಇದ್ದೀರ ಹಾಡನ್ನು, ಅದು ಕೇಳಿಸ್ಕೊತಾ ಇದೆ, ಆ ಪದಗಳನ್ನ ಇಟ್ಕೋತಾ ಇದೆ, ಮತ್ತು ಇನ್ನೊಂದು ಆ್ಯಕ್ಷನ್ ಮಾಡುತ್ತೆ. ಈ ಆ್ಯಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಮಗುಗೆ ಒಂದು ದೈಹಿಕ ಬೆಳವಣಿಗೆ ಆಗುತ್ತೆ. ಅಂದರೆ ಕೈಕಾಲುಗಳನ್ನ ಆಡಿಸೋದು. ನೀವು ದೈಹಿಕ ಬೆಳವಣಿಗೆ ಅಂತಂದ ತಕ್ಷಣ ಬರೀ ದಷ್ಟಪುಷ್ಟ ಆಗೋದಷ್ಟೇ ಅಲ್ಲ, ದೊಡ್ಡ ಮೂಳೆಗಳು ಬರುತ್ತೆ, ದೊಡ್ಡ ಸ್ನಾಯುಗಳು ಬರುತ್ತೆ, ಮತ್ತು ಸಣ್ಣ ಸ್ನಾಯುಗಳು ಅಂತ ಬರುತ್ತೆ. ಈ ಕೈ ಬೆರಳುಗಳು, ಕಾಲು ಬೆರಳುಗಳು, ಇವುಗಳ ಕಂಟ್ರೋಲ್ ಬರಬೇಕು. ನಾವು ಸ್ಪಿನ್ಸರ್ ಗ್ರಿಪ್ ಅಂತ ಹೇಳ್ತೀವಿ. ಒಂದು ಪೆನ್ಸಿಲ್ನ ನಾವು ಹಿಡ್ಕೋಬೇಕು ಅಂತಂದರೆ ಈ ಹೆಬ್ಬೆರಳು ಮತ್ತು ಈ ತೋರ್ಬೆರಳು ಇದೆಯಲ್ಲ, ಎರಡರ ಮಧ್ಯ ಮಾತ್ರ ನಾವು ಹಿಡ್ಕೊಳ್ಳೋದಕ್ಕೆ, ಗ್ರಿಪ್ ಬಂದಾಗ ಮಾತ್ರ ಅದು ಬರೆಯೋದಕ್ಕೆ ಸಾಧ್ಯ ಆಗೋದು ಇದು. ಮತ್ತು ಜೊತೆಗೆ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳಿಗೆ ಸಾಕಷ್ಟು ಅವಕಾಶಗಳನ್ನ ನೀಡಬೇಕು ಕಲಿಕೆಗೆ. ಕೇಳಿಸ್ಕೊಳ್ಳೋದಾಗಲಿ, ಕಣ್ಣಲ್ಲಿ ನೋಡೋದಾಗಲಿ, ಕಣ್ಣು ಕೈಗಳ ಸಮನ್ವಯತೆ ಆಗಬೇಕಲಿ, ಆಮೇಲೆ ರುಚಿಗಳನ್ನ ತಿಳ್ಕೊಳ್ಳೋದಾಗಲಿ, ಮತ್ತು ಸ್ಪರ್ಶದಿಂದ ತುಂಬ ಕಲಿತವೆ ಸರ್. ಈ ವಯಸ್ಸಿನ ಮಕ್ಕಳುಗಳಲ್ಲಿ ಈ ಕೈ ಬೆರಳುಗಳಲ್ಲಿ ನರಕೋಶಗಳು ಮೆದುಳಿಗೆ ತುಂಬ ಕನೆಕ್ಟ್ ಆಗಿರುತ್ತೆ. ಎಲ್ಲಿ ಮುಟ್ಟಿ ಕಲಿಯೋದು ಜಾಸ್ತಿ, ನಾವು ಕೇಳಿ ಕಲಿಯೋದಕ್ಕಿಂತ ಜಾಸ್ತಿ ಅದನ್ನು ಅನುಭವಿಸಿ ಸ್ಪರ್ಶದ ಮೂಲಕ ಎಕ್ಸ್ಪೆರಿಮೆಂಟಲ್ ಆಗಿ ಕಲಿಯೋದು ಜಾಸ್ತಿ. ಹಾಗಾಗಿ ಈ ವಯಸ್ಸಿನಲ್ಲಿ ಚಟುವಟಿಕೆಗಳ ಮೂಲಕ ಕಲಿಯೋದು ತುಂಬ ಉಪಯುಕ್ತ ಸರ್. ಅಲ್ಲ, ಬರ್ಸ್ತಾರಲ್ಲ ಬರ್ಸೋದು ಸರ್. ಈಗ ನಾನು ಹೇಳ್ತೀನಿ ಸರ್, ಈ ಪೆನ್ ಇದೆಯಲ್ಲ, ಈ ಪೆನ್ನನ್ನು ನಾನು ಹಿಡ್ಕೊಂಡು ಈಗ ನಾನು ಈ ವಯಸ್ಸಿನಲ್ಲಿ ಬರ್ಸಿದ್ದೆ ಅಂತಂದರೆ ಆ ಮಗುಗೆ ಸಣ್ಣ ಸ್ನಾಯುಗಳು ಇನ್ನೂ ಸರಿಯಾಗಿ ಡೆವಲಪ್ ಆಗಿರಲ್ಲ. ಅದೇ ಆ ಮಗುಗೆ 40 ವರ್ಷ ಆದಮೇಲೆ ಒಂದು ಇಟ್ಟಿಗೆ ಕೊಡಿ, ಆ ಮಗು ಇಟ್ಟಿಗೆನ ಹಿಡ್ಕೊಂಡ್ರೆ ಇಟ್ಟಿಗೆ ಹಿಡ್ಕೊಳಕ್ಕಾಗಲ್ಲ, ಕೈ ನಡುಗುತ್ತೆ. ಯಾಕೆ ಅಂತಂದ್ರೆ ಅದು ಇನ್ನೂ ಅಷ್ಟು ಡೆವಲಪ್ ಆಗಿರಲ್ಲ. ಆ ಟೈಮಲ್ಲೇ ನಾವು ಅದಕ್ಕೆ ಫೋರ್ಸ್ಫುಲ್ಲಾಗಿ ಬರ್ಸಿದಾಗ ಆ ಮಗುಗೆ ಹಿಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಕಷ್ಟ ಆಗುತ್ತೆ.
ಅದಕ್ಕೋಸ್ಕರ ಅದು ಬರೆದು ಕಲಿಯೋದಕ್ಕಿಂತ ಕೇಳಿ ಕಲಿಯೋದು. ಸರ್ ನಾನೀಗ ನಿಮ್ಗೊಂದು ಡಾಕ್ಟರ್ ಸೆಟ್ ಕೊಡ್ತೀನಿ, ಕಿಟ್ನ ಕೊಟ್ಟಾಗ ಮಗು ಏನು ಮಾಡುತ್ತೆ, ಒಬ್ಬರು ಡಾಕ್ಟರ್ ಆಗ್ತಾರೆ, ಒಬ್ಬರು ಪೇಷಂಟ್ ಆಗ್ತಾರೆ, ಆಟ ಆಡೋಕ್ಕೆ ಶುರು ಮಾಡ್ತಾರೆ. ಅದೇನು ಮಾಡಿರುತ್ತೆ, ಒಂದು ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಏನು ಮಾಡಿದ್ರು, ನನಗೆ ಏನು ಕೇಳಿದ್ರು ಅದೆಲ್ಲನೂ ಒಂದು ಗ್ರಹಿಕೆ ಮಾಡಿರುತ್ತೆ. ಆ ಗ್ರಹಿಕೆ ಮಾಡ್ಕೊಂಡು ಬಂದು ಮುಂದೆ ಕೂತ್ಕೊಳ್ಳುತ್ತೆ. ಆ ಮಗು ನಾನು ಏನಾಗಿದೆ ಎತ್ತ ವಿಚಾರಿಸುತ್ತೆ, ಆಮೇಲೆ ಜೊತೆಗೆ ಟೆಸ್ಟ್ ಮಾಡುತ್ತೆ, ಸ್ಟೆಥೋಸ್ಕೋಪ್ ಇಟ್ಕೊಂಡು ಇಂಜೆಕ್ಷನ್ ಹಾಕುತ್ತೆ. ಈ ಥರದ್ದು ಈ ಸಮಸ್ಯೆ ಏನು ಅಂತ ಅನ್ನೋದನ್ನು ಮಗು ಐಡೆಂಟಿಫೈ ಮಾಡುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅನ್ನೋದನ್ನು ಮಗು ಒಂದು ಪ್ರಪೋಸ್ ಮಾಡುತ್ತೆ ನಿಮಗೆ, ಅದಕ್ಕೆ ಏನು ಸೊಲ್ಯೂಷನ್ ಕೊಡ್ಬೋದು ಅನ್ನೋದನ್ನು. ಈ ಇದರಿಂದನೂ ಸಹ ಒಂದು ಹೊರಗಡೆ ಕರ್ಕೊಂಡು ಹೋಗ್ತೀವಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ದೇವಸ್ಥಾನ ನೋಡ್ತಾರೆ. ಇಲ್ಲೂ ಹೋದಾಗ್ಲೂ ಸಹ ದೇವ್ರಿಗೆ ಹೇಗೆ ಕೈ ಮುಗಿಬೇಕು, ಸುತ್ತಮುತ್ತ ಏನಿದೆ, ಇದೆಲ್ಲ ಅದರಿಂದ ಕಲಿಕೆ ಆಗುತ್ತೆ ಸರ್. ಕಲಿಕೆ ಅಂದರೆ ಬರೀ ಬರೆಯೋದ್ರಿಂದ ಮಾತ್ರ ಅಲ್ಲ, ಆಟದಿಂದನೂ ಕಲಿಕೆ ಆಗುತ್ತೆ ಸರ್. ಕೈಯಿಂದ ಮುಟ್ಟಿ ಮಾಡುವಂಥದ್ದು ಅವಕ್ಕೆ ನಿಜವಾಗ್ಲೂ ಇಷ್ಟ. ಖಂಡಿತ ಸರ್. ಇಲ್ಲಿ HD ಕೋಟೆಯಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದ್ದಾವೆ? HD ಕೋಟೆಯಲ್ಲಿ 408 ಅಂಗನವಾಡಿ ಕೇಂದ್ರಗಳಿದೆ ಸರ್. ನೀವು ಹೇಗೆ ಅಲ್ಲಿ ಕೋಆರ್ಡಿನೇಟ್ ಮಾಡ್ತೀರಾ ಸರ್? ಅಂದರೆ ನಿಮ್ಮ ಸಂಸ್ಥೆಯವರು ಅಲ್ಲಿ ಹೋಗಿ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಷ್ಟೊಂದು ದಿನ ಒಂದು ಇದಕ್ಕೆ ಹೋಗ್ಲಿಕ್ಕೂ ಆಗಲ್ಲ ಅಷ್ಟೊಂದಿರುವಾಗ. ನೀವು ಯಾವ ತರಹ ಚಟುವಟಿಕೆಯನ್ನು ಅಲ್ಲಿ ಮಾಡ್ತೀರಾ, ಹೋಗಿ ಏನು ಮಾಡ್ತೀರಾ? ಅಷ್ಟೊಂದು ಕೇಂದ್ರಗಳಿದಾವಲ್ಲ. ಹೌದು ಸರ್, ಅದು ಭೌಗೋಳಿಕವಾಗಿ ತುಂಬ ದೂರನೂ ಇದೆ. ಹೇಗೆ ಅಂತಂದರೆ ಆಲ್ಮೋಸ್ಟ್ 50 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಅಷ್ಟು ದೂರದಲ್ಲೂ ಇವೆ. ಇಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ವೃತ್ತಗಳು ಅಂತ ಬರುತ್ತೆ ಸರ್, ಅಂದರೆ ಸರ್ಕಲ್ಸ್ ಅಂತ ಕರಿತೀವಿ. ಅಂಗನವಾಡಿ ಕೇಂದ್ರಗಳನ್ನ ಈ ಝೋನ್ ವೈಸು ಸರ್ಕಲ್ ವೈಸ್ ಅಂತ ಅಂದ್ಕೊಂಡು 13 ಸರ್ಕಲ್ ಇದೆ ಸರ್ HD ಕೋಟೆನಲ್ಲಿ. ಒಬ್ಬರು CDPO ಇದ್ದಾರೆ ಮತ್ತು 5 ಜನ ಸೂಪರ್ವೈಸರ್ಸ್ ಇದ್ದಾರೆ. 5 ಜನ ಸೂಪರ್ವೈಸರ್ಸ್ಗೂ ಅಂದರೆ 2 ರಿಂದ 3 ವೃತ್ತಗಳನ್ನ ಇನ್ಚಾರ್ಜ್ಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾವೇನು ಮಾಡ್ಕೊಂಡಿದ್ದೀವಿ, ಮಕ್ಕಳ ಜಾಗೃತಿಯಿಂದ ಒಂದೊಂದು ವೃತ್ತಕ್ಕೂ ಒಬ್ಬೊಬ್ಬರು ಕೋಆರ್ಡಿನೇಟರ್ ಅಂತ ನಾವು ನೇಮಕ ಮಾಡಿದ್ದೀವಿ. ಆಯಾ ಸ್ಥಳೀಯ ಪ್ರದೇಶದವರು. ಒಂದು ವೃತ್ತದಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳು? 35 ರಿಂದ 40 ಇರುತ್ತೆ ಸರ್. ಈ ಅಂಗನವಾಡಿಗಳಲ್ಲಿ ಅವ್ರೇನು ಮಾಡ್ತಾರೆ, ಪ್ರತಿದಿನ ಒಂದೊಂದು ಅಂಗನವಾಡಿಗಳಿಗೆ ಹೋಗಿ ಒಂದು ಅಂಗನವಾಡಿನಲ್ಲಿ ಒಂದು ದಿನ ಪೂರ್ತಿ, ಅಂದರೆ ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನದವರೆಗೆ ಅಂಗನವಾಡಿಗಳಲ್ಲಿ ಹೇಗೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು. ನಾವು ಯಾವುದೇ ಪಠ್ಯಕ್ರಮವನ್ನು ನಮ್ಮದನ್ನು ಮಾಡಿ ಅಂತ ನಾವು ಯಾವುದು ಹೇಳ್ತಿಲ್ಲ. ನಾವು ICDS ಡಿಪಾರ್ಟ್ಮೆಂಟ್ ಏನಿದೆಯೋ ಅದೇ ಪಠ್ಯಕ್ರಮ, ಆದರೆ ಮಾಡುವ ವಿಧಾನಗಳನ್ನ ಹೇಗೆ ಮಾಡ್ಕೋಬೋದು, ಮಗುವಿಗೆ ಕಲಿಕೆಯಲ್ಲಿ ಆಸಕ್ತಿ ಆಗೋದಕ್ಕೆ ಹೇಗೆ ವಿಧಾನಗಳನ್ನ ಚೇಂಜ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಆ ಟೀಚರ್ಗೆ ಬೆಳಿಗ್ಗೆಯಿಂದ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ಮಾಡಿಸಿ ತೋರಿಸ್ತೀವಿ. ಮಧ್ಯಾಹ್ನದವರೆಗೆ ಇದನ್ನು ಮಾಡಿಸಿ ತೋರಿಸ್ತೀವಿ. ಮತ್ತು ಇನ್ನೊಂದೇನು ಅಂತಂದರೆ 5 ಚಟುವಟಿಕೆ ಇದೆ ಅಂತಂದಾಗ 2 ನಾವು ಮಾಡ್ತೀವಿ, ಮೇಡಮ್ ನೀವು ಮಾಡಿ, ನಿಮಗೆಲ್ಲಾದರೂ ಕಷ್ಟ ಆದಾಗ ನಾವು ಬರ್ತೀವಿ. ಈ ಥರ ಮಾಡಿ ಅವ್ರಿಗೆ ದಿನಕ್ಕೊಂದು ಅಂಗನವಾಡಿನಲ್ಲಿ ಹೀಗೆ ಚಟುವಟಿಕೆಗಳನ್ನ ಮಾಡ್ತೀವಿ ನಾವು ಸರ್. ಸೊ ಒಂಥರ ಸಪೋರ್ಟಿವ್ ಆಗಿ. ಹೌದು. ಮತ್ತು ನಮ್ಮಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದೀವಿ ಸರ್ಕಲ್ ವೈಸು. ಆ ಸರ್ಕಲಲ್ಲಿ ಏನೆಲ್ಲ ಚಟುವಟಿಕೆಗಳಾಯಿತು ಅನ್ನೋದನ್ನು ಫೋಟೋಸ್ ಮೂಲಕ ಟೀಚರ್ಸ್ಗಳ ಅಪ್ಡೇಟ್ಗಳನ್ನ ಹಾಕ್ತಾರೆ. ಮತ್ತು ಎಲ್ಲಿ ಏನು ಪೋಷಕರ ಸಭೆಗಳಿದ್ದಾಗ ಇನ್ವೈಟ್ ಮಾಡ್ತಾರೆ. ಈ ಥರದ್ದಿರುತ್ತೆ ಸರ್. ನಿಮ್ಮ ಜೊತೆಯಲ್ಲಿ ಸರ್ಕಾರ ಕೂಡ ಸಹಕಾರವನ್ನು ಕೊಡ್ತಾ ಇದೆ. ಖಂಡಿತ ಸರ್, ಸರ್ಕಾರ ಬಿಟ್ಟು ಏನೂ ಮಾಡೋದಕ್ಕಿಲ್ಲ. ಇಲ್ಲ. ಅದರಿಂದ ಆರ್ಥಿಕ ಸಹಾಯನೂ ಉಂಟಾ ಸರ್ಕಾರದಿಂದ? ಇಲ್ಲ, ಆರ್ಥಿಕ ಸಹಾಯ ಇಲ್ಲ ಸರ್. ನಾವು ಸರ್ಕಾರದ ಯೋಜನೆ ಜೊತೆಗೆ ನಮ್ಮ ಸಹಪಾಠಿಗಳು ಅವ್ರ ಜೊತೆಗೆ ಸೇರಿನೇ ಕೆಲಸ ಮಾಡ್ತಾ ಇರೋವಂಥದ್ದು. ಸಸ್ಟೈನಬಿಲಿಟಿ ಅಂತ ನೋಡೋಕ್ಕೆ ಹೋದಾಗ ಸರ್, ಗೌರ್ಮೆಂಟ್ ಅಷ್ಟೇ ಸಸ್ಟೈನಬಲ್ಲು, ಯಾವ NGOನೂ ಸಸ್ಟೈನಬಲ್ ಆಗಲ್ಲ. ನಾವು 3 ವರ್ಷ ಇರ್ತೀವಿ, 2 ವರ್ಷ ಇರ್ತೀವಿ, ಮತ್ತು ನಮ್ಮ ಗ್ರ್ಯಾಂಟ್ಗಳು ಮುಗೀತು ಅಂದಾಗ ನಾವು ಪ್ಯಾಕಪ್ ಮಾಡಬೇಕಾಗತ್ತೆ. ಗ್ರ್ಯಾಂಟ್ ಯಾವುದರಿಂದ ಬರೋದು ಸರ್? ನಮ್ಮದಿದು HCL ಗ್ರ್ಯಾಂಟ್ ಅಂತ. HCL ಫೌಂಡೇಶನ್ ಬಗ್ಗೆ ನೀವು ಕೇಳಿರ್ಬೋದು. ಫೌಂಡೇಶನಲ್ಲಿ ಮಕ್ಕಳ ಜಾಗೃತಿಯವರು 2024ರಲ್ಲಿ ದೇಶದಾದ್ಯಂತ ಬೇರೆ ಬೇರೆ NGOಗಳು ಪ್ರಾಜೆಕ್ಟ್ ಪ್ರಪೋಸಲ್ಗಳನ್ನ ಸಬ್ಮಿಟ್ ಮಾಡ್ತಾರೆ. ಅದರಲ್ಲಿ ನಮ್ಮ NGOನು ಸೆಲೆಕ್ಟ್ ಆಗಿ ಎಜುಕೇಷನ್ ವಿಭಾಗದಲ್ಲಿ ನಮ್ಮ NGO ಸೆಲೆಕ್ಟ್ ಆಗಿರುವಂಥದ್ದು ಸರ್. ಈ ಕಾರ್ಯಕ್ರಮ ಸೆಲೆಕ್ಟ್ ಆಗಿ HD ಕೋಟೆನಲ್ಲಿ ನಾವು 2024ರಿಂದ ಶುರು ಮಾಡಿದ್ದೀವಿ. ಸೊ ನಿಮ್ಮ ಕಾರ್ಯಕ್ರಮಕ್ಕೆ ಈ ಯೋಜನೆಗೆ HCL ಗ್ರ್ಯಾಂಟ್ ಸಿಕ್ಕಿದೆ. ಹೌದು. ಎಷ್ಟು ವರ್ಷದವರೆಗೆ? 4 ವರ್ಷ ಸರ್. ಆಮೇಲೆ ನಿಮ್ಮ ರಿಪೋರ್ಟಿಂಗು ಮುಂತಾದವೆಲ್ಲ ನೋಡಿಬಿಟ್ಟು ಅವರು ಅದನ್ನು ಮುಂದುವರಿಸ್ಬೋದು, ಅಥವಾ ಬೇರೆ ಇನ್ಯಾವುದವರು ಇದಕ್ಕೆ ಹೋಗ್ತೀರಾ? ಆ್ಯಕ್ಚುಲಿ ನಾವು ಜಾಸ್ತಿ ದಿನ ಇರಬೇಕು ಅಂತ ಅನ್ನೋದಿಲ್ಲ, ಸಸ್ಟೈನಬಲ್ ಮಾಡಬೇಕು ಅಂತ. ನಮ್ಮ ಪ್ರಾಕ್ಟೀಸ್ಗಳು ಬೆಸ್ಟ್ ಪ್ರಾಕ್ಟೀಸ್ಗಳಾಗಿ ಒಂದು ಸರ್ಕಾರನೇ ಇನಿಷಿಯೇಟಿವ್ ತೊಗೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಸಸ್ಟೈನಬಲ್ ಆಗಬೇಕು ಅನ್ನೋ ಈ ಚಟುವಟಿಕೆಗಳನ್ನು ಎಲ್ಲ ಅಂಗನವಾಡಿಗಳು ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅದು ಮುಂದುವರ್ಕೊಂಡು ಹೋದರೆ
ಮೊದಲು ಒಂದಷ್ಟು ವರ್ಷ ನೀವು ಅದನ್ನು ನೋಡ್ತೀರಾ ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ. ಅದು ಅದನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಚಾನ್ಸ್ ಇದೆ. ಕರ್ನಾಟಕ ಸರ್ಕಾರ ಜೊತೆ LKG UKG ಅವ್ರ ಜೊತೆಗೆ ನಾವು ನಾಲೆಡ್ಜ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಮಕ್ಕಳ ಜಾಗೃತಿಯವರು ಜೊತೆಗೆ ನಮಗೆ ಡಿಸ್ಟ್ರಿಕ್ಟಿಂದ DD ಅವರಾಗಿರಲಿ, PO ಅವರಾಗಿರಲಿ, ಮತ್ತು ಜೊತೆಗೆ ತಾಲೂಕಿನಲ್ಲಿ CDPOಸ್ಗಳು ಎಲ್ಲರದ್ದು ಸಪೋರ್ಟು ಕಂಪ್ಲೀಟ್ ಇದೆ ನಮಗೆ. ಅವ್ರ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಒಂದುಗೂಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸರ್. ಸರ್ಕಾರದ ಯೋಜನೆಗಳು ಏನೇನಿದೆಯೋ ಆ ಯೋಜನೆಗಳ ಜೊತೆಗೆ ಶಾಲಾ ಪೂರ್ವ ಶಿಕ್ಷಣನ ಒಂದು ಸ್ವಲ್ಪ ಜಾಸ್ತಿ ಪ್ರಿಯಾರಿಟೈಸ್ ಮಾಡಿ ಅನ್ನೋದು ನಮ್ಮ ಒಂದು ಬೇಡಿಕೆ. ಹಾಗಾಗಿ ಅದನ್ನು ಅವ್ರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಬನ್ನಿ ಮಾಡೋಣ, ಜೊತೆಗೆ ಮಾಡೋಣ ಅನ್ನೋದು ನಮಗಿದೆ ಸರ್. ಸಾಮಾನ್ಯವಾಗಿ ಅಂಗನವಾಡಿಗಳು ಒಂದೇ ರೂಮ್ ಇರುವಂಥದ್ದು ಜಾಸ್ತಿ. ಅದರಲ್ಲೇ 3 ವರ್ಷದ್ದು ಇರುತ್ತೆ ಮತ್ತು 5 ಅಥವಾ 6 ವರ್ಷದ್ದು ಮಗುನೂ ಇರುತ್ತೆ. ಹೌದು ಸರ್. ಅಲ್ಲೇನು ತೊಂದರೆ ಆಗಲ್ವಾ? ವಿವಿಧ ರೀತಿಯ ವಿವಿಧ ವಯಸ್ಸಿನ ಮಕ್ಕಳು ಇರೋದರಿಂದ ಒಂದು ರೂಮ್ನಲ್ಲಿ ಅವರನ್ನು ಕೂರಿಸಿರೋದ್ರಿಂದ ಹೆಚ್ಚಿನ ತೊಂದರೆ ಏನಾಗಲ್ವಾ? ಕರೆಕ್ಟ್ ಕ್ವಶನ್ ಕೇಳಿದ್ರಿ ಸರ್. ಹೇಗೆ ಅಂದರೆ ವಯಸ್ಸಿಗನುಗುಣವಾಗಿ ನಾವು ಶಿಕ್ಷಣ ನೀಡಬೇಕಾಗುತ್ತೆ. ಅಂದರೆ ಒಂದು ಚಿತ್ರನ ನಾನು ಹರಿದು 2 ಪೀಸ್ ಮಾಡಿರ್ತೀನಿ. 3 ರಿಂದ 4 ವಯಸ್ಸು ಮಗುಗೆ ಇದನ್ನು ತಗೋಪ ಜೋಡಿಸು ಅಂತ ಹೇಳ್ತೀನಿ. ಅದೇ ಚಿತ್ರನ ನಾನು 4 ಪೀಸ್ ಮಾಡಿರ್ತೀನಿ. ಅದನ್ನು ನಾನು 4 ರಿಂದ 5 ವಯಸ್ಸು ಮಗು ಕೊಡ್ತೀನಿ. ಯಾಕೆ ಅಂದರೆ ಅದಕ್ಕಷ್ಟು ಸಾಮರ್ಥ್ಯ ಬಂದಿರಬೇಕು ಆ ವಯಸ್ಸಿಗೆ. ನೆಕ್ಸ್ಟ್ ಮತ್ತು 5 ರಿಂದ 6 ವಯಸ್ಸಿದೆ, ಅದಕ್ಕೆ ನಾನು ಬೇರೆ ಇನ್ನೊಂದು ಚಿತ್ರನ ಇನ್ನೂ ಜಾಸ್ತಿ ಪೀಸ್ಗಳಾಗಿರೋವಂಥದ್ದನ್ನು ಕೊಡ್ತೀನಿ, ಮಾದರಿ ಕೊಡ್ತೀನಿ. ಅದನ್ನು ಮಾಡಬೇಕಾ ಮಗು. ಅಂದರೆ ಸಂಕೀರ್ಣತೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಮಗು 3 ರಿಂದ 4. ಹಾಗಾಗಿ ಚಟುವಟಿಕೆಗಳನ್ನ ನಾವು ಈ ವಯಸ್ಸಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯಾಗಿ ಮಾಡಿ, ಎಲ್ಲರನ್ನೂ ಕಾಮನ್ನಾಗಿ ಸೇರಿಸ್ಕೊಂಡು ಮಾಡೋ ಚಟುವಟಿಕೆಗಳು ಇವೆ. ಆದರೆ ಕೆಲವು ಈಗ ಬೌದ್ಧಿಕ ಬೆಳವಣಿಗೆ ಅಂತ ಬಂದ್ವಿ, ಬೌದ್ಧಿಕ ಚಟುವಟಿಕೆಗಳು, ಆ ಚಟುವಟಿಕೆಗಳು ಬಂದಾಗ ಆ ಮಕ್ಕಳನ್ನು ಹೇಗೆ ಬೇರ್ಪಡಿಸಿ ಮಾಡ್ಕೋಬಹುದು ವಯಸ್ಸಿಗನುಗುಣವಾಗಿ ಅದನ್ನು ನಾವು ತಿಳಿಸ್ಕೊಡ್ತೀವಿ ಸರ್. ಆಮೇಲೆ ಅಂಗನವಾಡಿ ಟೀಚರ್ಸಿಗೆ ಪ್ರೈಮರಿ ಸ್ಕೂಲ್ ಜೊತೆಯಲ್ಲಿ ಸೇರಿಸಿದ ಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸ್ತಾ ಇದ್ದಾರೆ. ಉದಾಹರಣೆಗೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ನೀಡುವಿಕೆ ಅದನ್ನು ಕೂಡ ಜೋಡಿಸಿದ್ದಾರೆ. ಈ ತರಹ ಅದಕ್ಕೆ ಜಾಸ್ತಿ ಜವಾಬ್ದಾರಿಗಳನ್ನು ವಹಿಸ್ತಾ ಹೋದರೆ ಅವರು ಈ ಒಂದು ಬೆಳವಣಿಗೆ, ಮಕ್ಕಳ ಬೆಳವಣಿಗೆಯಲ್ಲಿ ಹೇಗೆ ಅವ್ರು ಇದು ಮಾಡ್ತಾರೆ, ಇದನ್ನು ತಾವು ಏನಾದರೂ ಬೇರೆಯವರಿಗೆ ಹೇಳಿದ್ದೀರಾ ನಿಮ್ಮ ಅಧಿಕಾರಿಗಳಿಗೆ? ಖಂಡಿತ ಸರ್, ನಾವು ತಿಳಿಸಿದ್ದೀವಿ. ಅವ್ರನ್ನ ನಾವು ಕೇಳ್ಕೊಳ್ಳೋದು ಇಷ್ಟೇ, ಒಂದು 12:30 1 ಗಂಟೆವರೆಗೂ ದಯಮಾಡಿ ಅವ್ರಿಗೆ ಯಾವ ಕರೆಗಳನ್ನು ಮಾಡಬೇಡಿ. ಮಾಹಿತಿಗಳು, ವರದಿಗಳು ಏನೇ ಕೇಳದಿದ್ರೂ 1 ಗಂಟೆ ಮೇಲೆ ಕೇಳಿ ಅಂತ ನಾವು ಸಾಕಷ್ಟು ಸಲ ಭೇಟಿಯಾದಾಗ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಯಾಕೆಂದರೆ ಶಾಲಾ ಪೂರ್ವ ಶಿಕ್ಷಣ ನಡೆಯೋದೇ ಬೆಳಿಗ್ಗೆ 10 ರಿಂದ 1 ಗಂಟೆ ಹೊರಗಡೆ ಹೆಚ್ಚಾಗಿ ನಡೆಯುವಂಥದ್ದು ಈ ಸಮಯದಲ್ಲಿ. ಹಾಗಾಗಿ ಆ ಅವಧಿಲಿ ಯಾವುದೇ ಮಾಹಿತಿಗಳನ್ನ ಕೇಳಬೇಡಿ ಅಂತ ಕೇಳ್ಕೊಂಡಿದ್ದೀವಿ. ಕೊನೆಗೆ ಅಕಸ್ಮಾತ್ ಈಗ ಟೀಚರ್ ರಿಪೋರ್ಟ್ ಕೊಡೋಕ್ಕೆ ಹೋಗಬೇಕಾಯ್ತು, ಅವ್ರ ಕಚೇರಿಗೆ ಹೋಗಬೇಕಾಯ್ತು ಅಂತ ಬಂದಾಗ ನಾವೇನು ಮಾಡ್ತಾಯಿದ್ದೀವಿ, ಹೆಲ್ಪರ್ಸ್ಗಳಿಗೂ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಟೀಚರ್ಸ್ಗಳಿಗೆ 2 ತಿಂಗಳಿಗೊಂದು ಸಾರಿ ಕೊಡ್ತಾಯಿದ್ದೀವಿ, ಹೆಲ್ಪರ್ಸ್ಗಳಿಗೆ 3 ತಿಂಗಳಿಗೊಂದು ಸಾರಿ ಕೊಡ್ತಾಯಿದ್ದೀವಿ. ಅಂಗನವಾಡಿ ನಿಮ್ಗೆ ಗೊತ್ತಿರ್ಬೋದು, ಸಹಾಯಕಿಯರು ಇರ್ತಾರೆ ಅಡುಗೆ ಮಾಡಲಿಕ್ಕೆ, ಮಕ್ಕಳನ್ನ ಕರ್ಕೊಬರೋದಕ್ಕೆ. ಸೊ ಅವರಿಗೆ ತಿಳಿದ ಮಟ್ಟದಲ್ಲಿ ಹೇಗೆ ಮಕ್ಕಳಿಗೆ ಚಟುವಟಿಕೆಗಳನ್ನ ಮಾಡಿಸ್ಬೋದು, ಆಟಗಳನ್ನ ಆಡಿಸ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೂ ನಾವು ತರಬೇತಿ ಕೊಡೋದ್ರಿಂದ ಅವರು 2ನೇ ಶಿಕ್ಷಕಿಯಾಗಿ ಅಂಗನವಾಡಿನಲ್ಲಿ ಕಾರ್ಯನಿರ್ವಹಿಸ್ತಾರೆ ಸರ್. ಈಗ ಅತ್ಯಂತ ಮುಖ್ಯವಾದ ಸಮಸ್ಯೆ, ಎಲ್ಲ ಪಾಲಕರು ಕೂಡ, ತಂದೆ ತಾಯಿಗಳು, ಅವರಿಗೆ ಮಗು ಶಿಕ್ಷಣವನ್ನು ಪಡಿತಾ ಇದೆ, ಬಹಳ ಇಂಪಾರ್ಟೆಂಟು ಅಂತ ಅನಿಸುವಂಥದ್ದು 10ನೇ ಕ್ಲಾಸು 12ನೇ ಕ್ಲಾಸ್ನಲ್ಲಿ. ಅಲ್ಲಿ ತನಕ ಬೇಕಾಬಿಟ್ಟಿಯಾಗಿ ಮಗು ಏನು ಮಾಡುತ್ತೋ ಅದ್ರ ಕಡೆ ಗಮನನೇ ಇರಲ್ಲ. ನೀವು ಶಾಲಾ ಪೂರ್ವ ಶಿಕ್ಷಣನೇ ಅತ್ಯಂತ ಮುಖ್ಯ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಎಚ್ಚರನ ಈ ಪೇರೆಂಟ್ಸ್ನಲ್ಲಿ ಯಾವ ರೀತಿ ನೀವು ತರ್ತೀರಾ? ಎಲ್ಲೋ ಒಂದು ತಿಂಗಳಿಗೊಂದು ಸಲ ನೀವು ಪೇರೆಂಟ್ಸ್ ಮೀಟ್ ಮಾಡ್ತೀರಾ, ಅಥವಾ ಹೆಚ್ಚು ಅಂತಂದರೆ ಇನ್ಯಾರೋ ನಿಮ್ಮ ಕೋಆರ್ಡಿನೇಟರ್ ನೀವು ಹೋದಾಗ ಆ ಪೇರೆಂಟ್ಸ್ನಲ್ಲಿ ಹೆಚ್ಚು ಜನರು ಬರಲಿಕ್ಕೆ ಪ್ರಯತ್ನಪಟ್ಟು ಇದು ಮಾಡ್ತೀರ. ಶಾಲಾ ಪೂರ್ವ ಶಿಕ್ಷಣವೇ ಅತ್ಯಂತ ಮುಖ್ಯ ಅನ್ನುವಂಥ ಸಂದೇಶವನ್ನು ಅವ್ರಿಗೆ ಹೇಗೆ ತಲುಪಿಸ್ತೀರಾ? ನೀವು ಅಂಗನವಾಡಿಗಳಲ್ಲಿ ನೋಡ್ಬೋದು, ಯಾವುದೇ ಮಾರ್ಕ್ಸ್ ಕಾರ್ಡ್ ಇಲ್ಲ. ಪೇರೆಂಟ್ಸ್ ಕೇರೆ ತಗೊಳ್ಳಲ್ಲ. ಹೌದು, ಅದು ಒಂದು. ಮತ್ತು ಜೊತೆಗೆ ಅಲ್ಲಿ ಕಲಿಕೆ ಆಗೋಷ್ಟು ಇನ್ನೆಲ್ಲೂ ಕಲಿಕೆ ಆಗೋದಿಲ್ಲ ಬೇರೆ ಕಡೆ. ಏನಾಗುತ್ತೆ ಅಂತಂದರೆ ಚಟುವಟಿಕೆಗಳ ಮೂಲಕ ಈಗ ನಾವು ಮಾನದಂಡಗಳು ಅಂತ ಹಾಕೋತೀವಿ. 3 ರಿಂದ 4 ವಯಸ್ಸು ಮಗು ಏನು ಮಾಡಬೇಕು, 4 ರಿಂದ 5, 5 ರಿಂದ 6 ವಯಸ್ಸು, ಇದನ್ನು ಅಸೆಸ್ಮೆಂಟ್ ಕಾರ್ಡ್ಸ್ ಅಂತ ಮಾಡ್ತೀವಿ. ಈ ವಯಸ್ಸಿನಲ್ಲಿ ಈ ಮಗು ಇಂಥ ಕೆಲಸಗಳನ್ನ ಮಾಡ್ತಾ ಇದೆಯಾ, ನೀವು ಮಾಡ್ತೀರಾ? ಕರೆಕ್ಟು. ನೀವು ಈ ಹಂತದ ಮಗು ಇಷ್ಟನ್ನು ಕಲ್ತಿರಬೇಕು ಅಂತ. ಆದರೆ ಈ ಒಂದು ನಿಮ್ಮಲ್ಲಿ ಇರುವಂಥದ್ದು ನೀವು ಹೇಳಿದ ಹಾಗೆ ಬೆಳಗ್ಗೆ 10 ರಿಂದ 1 ಗಂಟೆವರೆಗೆ ಆ ಮಗು, ಅಂದರೆ ಸುಮಾರು 3 ಗಂಟೆಗಳು ಮಾತ್ರ. ಆದರೆ 24 ಗಂಟೆಯಲ್ಲಿ 21 ಗಂಟೆ ತಂದೆ ತಾಯಿಗಳ ಜೊತೆಯಲ್ಲಿರುತ್ತೆ. ತಂದೆ ತಾಯಿಗಳಿಗೆ ಆ ಬಗ್ಗೆ ಎಚ್ಚರ ಇಲ್ಲದೆ ಹೋದರೆ ಮಗುವಿನ ಈ ಹಂತದ ಶಿಕ್ಷಣ ಅತ್ಯಂತ ಮುಖ್ಯ ಅಂಥೇಳಿ
ಅವ್ರಿಗೆ ಗೊತ್ತಿಲ್ಲದೆ ಹೋದರೆ ಆ ಮಗು ಏನೋ ಬೇಕಾಬಿಟ್ಟಿಯಾಗಿರುತ್ತೆ, ತನಗೆ ತೋಚದಾಗೆ ಏನೋ ಇದು ಮಾಡ್ಕೊಂಡಿರುತ್ತೆ. ಈ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ ಸರ್, ನಾವು ಪೇರೆಂಟ್ಸ್ಗಳಿಗೆ ವೆಬಿನಾರ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಅಂದರೆ ಆದಷ್ಟು ಪೇರೆಂಟ್ಸ್ಗಳು ಕೆಲವು ಯಾರೆಲ್ಲ ಸ್ಮಾರ್ಟ್ಫೋನ್ ಇದೆಯೋ ಅಂಥವರು ಲಿಂಕ್ನ ಯೂಸ್ ಮಾಡಿಕೊಂಡು ವೆಬಿನಾರ್ಗಳನ್ನ ಕಂಡಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಜೊತೆಗೆ ಅವರಿಗೆ ವೀಡಿಯೋಸ್ಗಳನ್ನ ಕಳಿಸ್ಕೊಡ್ತೀವಿ. ಈ ಚಟುವಟಿಕೆ ಪ್ರತಿದಿನ ಒಂದೊಂದು ವೀಡಿಯೋನ ಅವತ್ತು ಪೇರೆಂಟ್ಸ್ಗೆ ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಂಡಿದ್ವಿ, ಪೇರೆಂಟ್ಸ್ ಗ್ರೂಪ್ ಅಂತ. ಆ ಗ್ರೂಪ್ಗೆ ಒಂದು ಚಟುವಟಿಕೆನ ಕಳಿಸ್ಕೊಡ್ತೀವಿ. ಈ ಚಟುವಟಿಕೆ ಮಾಡಿದಾಗ ಈ ಮಗು ಕಲಿತಾ ಇದೆ, ಆಸಕ್ತಿಯಿಂದ ಮಾಡ್ತಾ ಇದೆ. ಮತ್ತು ಇನ್ನೊಂದು ಚಿನುಕುರಳಿ ಪುಸ್ತಕ ಅಂತ ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲ ಮಕ್ಕಳಿಗೂ ಒಂದೊಂದು ಪುಸ್ತಕ ಕೊಟ್ಟಿದ್ದೀವಿ. ಆ ಮಗು ಪ್ರತಿದಿನ ಮನೆಯಲ್ಲಿ ತನ್ನ ತಂದೆ ತಾಯಿ ಜೊತೆ ಕೂತು ಒಂದು ಚಟುವಟಿಕೆನ ಮಾಡಬೇಕು. ಅದು ಒಂದೊಂದರಲ್ಲೂ ಒಂದೊಂದು ಚಟುವಟಿಕೆಗಳು ಆಧಾರಿತ ಪುಸ್ತಕ ಇದೆ. ಆ ಪುಸ್ತಕನ ವರ್ಕ್ ಮಾಡೋ ಅಂಥದ್ದು, ಆ ಥರದ್ದನ್ನೊಂದು ಮಾಡ್ತಿದ್ವಿ. ಮತ್ತು ಜೊತೆಗೆ ಎವ್ರಿ ಮಂತು ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ, ನಮ್ಮ ಕೋಆರ್ಡಿನೇಟರ್ಸ್ ಪಾರ್ಟಿಸಿಪೇಟ್ ಮಾಡಿ ಅವರು ಪೇರೆಂಟ್ಸ್ಗಳಿಗೆ ಆಟದ ಪ್ರಾಮುಖ್ಯತೆ ಏನು, ದೈಹಿಕ ಬೆಳವಣಿಗೆ ಅಂತಂದರೆ ಏನು ಬೌದ್ಧಿಕ ಬೆಳವಣಿಗೆ ಇಂಪಾರ್ಟೆನ್ಸ್ ಏನಾಗುತ್ತೆ, ಯಾಕೆ ನಾವು ಮನೆಯಲ್ಲಿ ಮಕ್ಕಳನ್ನು ಆಟ ಆಡ್ಲಿಕ್ಕೆ ಬಿಡಬೇಕು, ಈ ಥರದ ವಿಷಯವಾಗಿ ಪ್ರತಿಯೊಂದು ವಿಷಯನೂ ನಾವು ಪ್ರತಿ ತಿಂಗಳೂ ಪೇರೆಂಟ್ಸ್ಗಳಿಗೆ ಮುಟ್ಟಿಸ್ತಾ ಇರ್ತೀವಿ ಸರ್. ಇದ್ರ ರಿಲೇಟೆಡ್ ಆಗಿ ಫಸ್ಟು ಟೀಚರ್ಸ್ಗಳಿಗೆ ಒಂದು ಡೆಮೋ ಆಗುತ್ತೆ. ಹೇಗೆ ನಾವು ಪೇರೆಂಟ್ಸ್ ಮೀಟಿಂಗ್ನ ಅಜೆಂಡಾ ಬೇಸ್ಡು, ಇವತ್ತಿನ ಅಜೆಂಡಾ ಏನಿದೆ, ಇದನ್ನು ಹೇಗೆ ನಾವು ಪೇರೆಂಟ್ಸ್ ಮೀಟಿಂಗ್ನ ಮಾಡಬೇಕು ಅದನ್ನು ನಾವು ಅವ್ರಿಗೆ ಓರಿಯೆಂಟೇಷನ್ ಕೊಟ್ಟು, ಮತ್ತು ಟೀಚರ್ಸ್ಗಳು ಅದನ್ನು ಪೇರೆಂಟ್ಸ್ ಜೊತೆಗೆ ಮೀಟಿಂಗ್ಗಳನ್ನ ಮಾಡೋ ಅಂಥದ್ದು ಇದನ್ನೊಂದು ನಡೀತಿದೆ. ಮತ್ತು ಅದ್ರ ಜೊತೆಗೆ ಪೇರೆಂಟ್ಸ್ ಗ್ರೂಪ್ಗಳಲ್ಲಿ ಮನೆಯಲ್ಲಿ ಚಟುವಟಿಕೆ ಮಾಡಿಸಿದಂಥ ಪೇರೆಂಟ್ಸ್ಗಳು ವಾಟ್ಸಪ್ಗೆ ಫೋಟೋಸ್ಗಳಾಗ್ತಾ ಇದ್ದಾರೆ ಸರ್, ಇದು ಒಂದು ಆಗ್ತಾಯಿದೆ. ಮತ್ತು ಕೆಲವರೆಲ್ಲ ಹೋದಾಗ, ಇಲ್ಲ ನನ್ನ ಮಗಳು ಮೊದಲು ಆ್ಯಕ್ಟಿವ್ ಇರಲಿಲ್ಲ, ಈಗ ಮಾಡ್ತಾ ಇದ್ದಾಳೆ, ಈ ಚಟುವಟಿಕೆ ಮಾಡ್ತಾ ಇದ್ದಾಳೆ. ಇನ್ನೂ ಒಂದು ಏನಾಗ್ತಿದೆ ಅಂದರೆ ಅಂಗನವಾಡಿಗೆ ಪೇರೆಂಟ್ಸ್ಗಳು ಬರೋದು ತುಂಬ ಕಡಿಮೆ, ನೋಡಿದ್ದೀರಾ ಅಂತ ಅನ್ಕೋತೀನಿ. ಅವ್ರಾಗಿದ್ದು ಅವ್ರು ಹೋಗ್ತಾರೆ, ಇಲ್ಲ ಹೆಲ್ಪರೋ ಕರ್ಕೊಂಡು ಹೋಗ್ತಾರೆ, ಈ ಥರದ್ದು. ಆದರೆ ಈಗ ಹೇಗಾಗ್ತಿದೆ ಅಂದರೆ ಪೇರೆಂಟ್ಗಳೇ ಬಂದು ಅಂಗನವಾಡಿ ಸೆಟಪ್ ಮಾಡೋಣ ಮೇಡಮ್, ಏನು ಬೇಕು, ಏನು ಮಾಡ್ಬೋದು, ಈ ಥರದ್ದು ನಡೀತಾ ಇದೆ. ಮತ್ತು ನಮ್ಮ ಕೋಆರ್ಡಿನೇಟರ್ ಸಹ ಊರಿನಲ್ಲಿರುವಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಸದಸ್ಯರುಗಳಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅವರನ್ನು ನಮ್ಮ ಅಂಗನವಾಡಿಗೆ ಹೇಗೆ ಅಂದರೆ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ಅವ್ರ ಕಡೆಯಿಂದ ಏನು ಸಹಾಯ ಆಗ್ಬೋದು, ಮತ್ತು ಬೇರೆ ಏನಾದ್ರೂ ಸೌಕರ್ಯಗಳು ಬಳಸ್ಕೋಬೋದಾ, ಇದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಅಂಗನವಾಡಿ ಅಂದರೆ ಅದು ನಮ್ಮೂರ ಅಂಗನವಾಡಿ ಸರ್, ಅದು ನಾವು ಕಾರ್ಯಕರ್ತರೋಗಿ ನಾವೇನೋ ಸೆಟ್ ಮಾಡೋ ಅಂಥದ್ದಲ್ಲ. ಆ ಊರಿನದು ಸಮುದಾಯನೇ ಒಂದುಗೂಡಿ ಅದನ್ನು ನಂದು ಅಂತ ತಗೊಂಡಾಗ ಮಾತ್ರ ಓನರ್ಶಿಪ್ ಬಂದಾಗ ಅದು ಪೂರ್ಣ ಪ್ರಮಾಣದಲ್ಲಿ ವರ್ಕ್ ಆಗುತ್ತೆ. ನಮ್ಮ ರೇಡಿಯೋ ವರ್ಕ್ ಮಾಡ್ತಾ ಇರುವಂಥ ಗೋಪಾಲ ಸ್ವಾಮಿ ಶಿಶುವಿಹಾರ ಸಂಸ್ಥೆ, ಅದರ ಸ್ಥಾಪಕರು ಡಾಕ್ಟರ್ ಎಂ ವಿ ಗೋಪಾಲ ಸ್ವಾಮಿ ಅವರು ಈ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಅತ್ಯಂತ ಹಿಂದೆನೇ ಹೆಚ್ಚಿನ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಶಿಶುವಿಹಾರ ಅನ್ನುವಂಥ ಒಂದು ಪದವನ್ನು ಕಾಯಿನ್ ಮಾಡಿದ್ದನ್ನು ಕೂಡ ಅವರನ್ನೇ. ಮೊದಲನೆಯ ಶಿಶುವಿಹಾರ ಮೈಸೂರಿನಲ್ಲಿ ಅವರು ಪ್ರಾರಂಭ ಮಾಡಿದರು. ಈ ಒಂದು ಬಗೆಗೆ ಹೆಚ್ಚಿನ ಜಾಗೃತಿಯನ್ನು ಸಮುದಾಯದಲ್ಲಿ ಮೂಡಿಸಿದರೂ ಕೂಡ ಅಂಥ ಸಂಸ್ಥೆಗೆ ನೀವು ಮಕ್ಕಳ ಜಾಗೃತಿ ಸಂಸ್ಥೆಯವರು ಬಂದು ಮಾತನಾಡಿದ್ದು ನಮಗೆ ಭಾಳ ಸಂತೋಷವನ್ನು ತಂದಿದೆ. ನಮಸ್ಕಾರ ದಿವ್ಯ ಅವರೇ, ಧನ್ಯವಾದಗಳು. ಕೊನೆಯದಾಗಿ ಕೇಳುಗರಿಗೆ ಹೇಳೋದಕ್ಕೆ ಒಂದು ಮಾತು ಇಷ್ಟಪಡ್ತೇನೆ. ಮಕ್ಕಳನ್ನು ಮುಕ್ತವಾಗಿ ಆಟ ಆಡ್ಲಿಕ್ಕೆ ಬಿಡಿ. ಆಟದಿಂದ ಕಲಿಯೋದು ತುಂಬ ಇದೆ. ಯಾವ ಹಂತದ ಮಕ್ಕಳಾದ್ರೂ ಮಕ್ಕಳಿಗೆ ಕಲಿಯೋದು ತುಂಬ ಇದೆ. ಮುಕ್ತವಾಗಿ ಆಟಕ್ಕೆ ಬಿಟ್ಟಾಗ ಮಾತ್ರ ಕಲಿಕೆ ಸಾಧ್ಯ ಆಗುತ್ತೆ. ಈ ಕಲಿಕೆಯಿಂದ ಮುಂದಿನ ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಉತ್ತಮ ಸಮಾಜನ ಸೃಷ್ಟಿ ಮಾಡ್ತೀವಿ. ತಾವೆಲ್ಲರೂ ಎಲ್ಲ ಮಕ್ಕಳನ್ನು ಆಟ ಆಡ್ಲಿಕ್ಕೆ ಬಿಟ್ಟು ಅವ್ರನ್ನ ಸಂತೋಷವಾಗಿರ್ಲಿಕ್ಕೆ ಬಿಡಬೇಕು ಅಂತ ಈ ಸಮಯದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.